ಸೊ ದೀಪಾವಳಿ ಹಬ್ಬಕ್ಕೆ ಏನು ಅಂದರೆ, ಈ ದೀಪಾವಳಿ ಹಬ್ಬಕ್ಕೆ ನರಕಾಸುರನ ವಧ ಮಾಡಿದ ನಂತರ ಕತ್ತಲಾಗಿರ್ತಕ್ಕಂಥ ಜಗತ್ತಿಗೆ ಮಹಾಲಕ್ಷ್ಮಿ ಫಸ್ಟ್ ಪೂಜೆ ಯಾರಾದರೂ ಮಾಡ್ತಾಳೆ ಅಂದರೆ ಮಹಾಕಾಳಿ. ಲಕ್ಷ್ಮಿ ಕರ್ಕೊಂಬರ್ತಾಳೆ. ನರಕಾಸುರನ ಹತ್ರ ಹೊಟ್ಟೋಗಿರ್ತಕ್ಕಂಥ ಈ ಮಹಾಲಕ್ಷ್ಮಿನ ಕದ್ಕೊಂಡು ಹೊಟ್ಟೋಗಿರ್ತಾನೆ. ಬಹಳ ರೌದ್ರವಾಗಿರ್ತಾನೆ ಅವನು ಸೆರೆಯನ್ನು ಹಾಕ್ಕೊಂಡಿದ್ದಾಗ ಇವಳು ಕರ್ಕೊಂಬರೋದು ಮಹಾಕಾಳಿ ಬಂದು, ಅವಳು ನನ್ನ ಗಂಡನಿಂದ ಕದ್ಕೊಂಡು ಹೊಟ್ಟೋದ, ಯಾರೋ ಪರಪುರುಷ ಕರ್ಕೊಂಡು ಹೋಗೋದಂತ ಅವಳು ಡಿಪ್ರೆಷನ್ಗೆ ಹೊಟ್ಟೋಗ್ತಾಳೆ. ಈ ಡಿಪ್ರೆಷನ್ಗೆ ಹೋಗಿರೋವಳನ್ನ ಚೇತರಿಕೆ ತೊಗೊಂಬರೋಕ್ಕೆ ಮಹಾಕಾಳಿ ಮೊಟ್ಟ ಮೊದಲು ನನ್ನ ಕೈಲಾಸದಲ್ಲಿ ನೀನು ನನ್ನ ತಂಗಿ ಬರಬೇಕಂತ ಹೇಳಿ ಮಹಾಕಾಳಿ ಏನು ಮಾಡ್ತಾಳೆ, ಲಕ್ಷ್ಮಿ ಕರ್ಕೊಂಬಂದು ಪೂಜೆಯನ್ನು ಮಾಡಿರೋದು. ಸೊ ಆ ದುರ್ಗೆ ಹೇಗೆ ಪೂಜೆ ಮಾಡ್ತಾಳೋ, ಈ ಲಕ್ಷ್ಮಿ ತನ್ನ ಸಹೋದರಿಯನ್ನು ಕರ್ಕೊಂಬಂದು, ನೀನು ಬೇಜಾರು ಮಾಡ್ಕೋಬೇಡ, ನಾವಿದ್ದೀವಿ, ಕತ್ತಲು ಹೊಟ್ಟೋಯ್ತಿನ್ನ, ಇನ್ನೇನಿದ್ರು ಬೆಳಕು ಅಂತ ಆ ಬೆಳಕಲ್ಲಿ ನೋಡಿರತಕ್ಕಂಥ ಹಬ್ಬ ದೀಪಾವಳಿ. ಸೊ ಅದಕ್ಕೋಸ್ಕರ ಇಂಥ ಒಂದು ದೀಪಾವಳಿ ಹಬ್ಬಕ್ಕೆ ಮಹಾಲಕ್ಷ್ಮಿಗೋಸ್ಕರ ಆಚರಣೆ ಮಾಡಿರತಕ್ಕಂಥ ದುರ್ಗಾ ಮಹಾಕಾಳಿ ಆ ಕೈಲಾಸದಲ್ಲಿ ಮೊಟ್ಟ ಮೊದಲು ಮಾಡ್ತಾಳೆ ಪೂಜೆ. ಮಹಾವಿಷ್ಣು ನಿದ್ರಾವಸ್ಥೆಯಲ್ಲೇ ಇರ್ತಾನೆ. ಅವನು ಉತ್ವಾನ್ ದ್ವಾದಶಿಗೆ ಹೇಳೋದಂದರೆ ತುಳಸಿ ಹಬ್ಬ ಯಾವತ್ತು, ಅದಕ್ಕೆ ಹೇಳೋದು ಈ ಶ್ರೀಮನ್ನಾರಾಯಣ ವಿಷ್ಣು ವಾಸುದೇವ ಅಭಿರಕ್ಷಿತು ವನಮಾಲಿ ಗದೀಶಾಗಿ ಶಂಕಿ ಚಕ್ರಿ ಚಂದನಕ್ಕೆ ಅವನು ಎದ್ದೇಳೋವರೆಗೂ ಮಹಾಲಕ್ಷ್ಮಿ ಕೈಲಾಸದಲ್ಲೇ ಇರ್ತಾಳೆ, ವಿಷ್ಣುಗೆ ಮತ್ತೆ ಒಪ್ಸೋವರೆಗೂ. ಆ ಒಪ್ಸೋವರೆಗೂ ಇವಳು ಯಾವ ಕೈಲಾಸದಲ್ಲಿ ಇರ್ತಾಳೆ, ಅವನು ಎದ್ದೇಳೋವರೆಗೂ ನೀವು ನಿಮ್ಮ ಮನೆಯಲ್ಲಿ ದೀಪಾವಳಿ ಹಬ್ಬದಿಂದ ತುಳಸಿ ಕಟ್ಟೆಯಲ್ಲಿ ಹೊಸ್ಲ ಹತ್ರ ಪ್ರತಿದಿನ ದೀಪ ಹಚ್ಚಬೇಕು. ಆ ದೀಪ ಹಚ್ಚಿ ಉತ್ವಾನ್ ದ್ವಾದಶಿಗೆ ನೆಲ್ಲಿಕಾಯಿ ಚಟ್ನಿ ಅದೆಲ್ಲ ಹೇಳ್ತೀನಿ, ಫಸ್ಟ್ ಕ್ಲಾಸ್ ಅಡುಗೆ ಮಾಡಿಕೊಂಡು ಅದನ್ನು ಆವತ್ತು ನೆಲ್ಲಿಕಾಯಿ ಬೆಟ್ಟದ ನೆಲ್ಲಿಕಾಯಿ ಗಿಡ ತೊಗೊಂಬಂದು ತುಳಸಿ ಹಬ್ಬ ಶ್ರೀ ತುಳಸಿ ದೇಶ ತುಳಸಿಯಿಂದ ಪೂಜೆ ಮಾಡಿ ಆವತ್ತು ಮಹಾವಿಷ್ಣು ಭಾಳ ಸಂತೋಷ ಹಬ್ಬ ಲಕ್ಷ್ಮೀನಾರಾಯಣ ಇಬ್ಬರು ನಮ್ಮ ಮನೆಗೆ ಬನ್ನಿ ಅಂತ ಪ್ರಾರ್ಥನೆ ಮಾಡಬೇಕು. ಸೊ ಅಲ್ಲಿವರೆಗೂ ನಿಮಗೆ ಈ ಕರ್ತವ್ಯಂ ದೈವಮಾನ್ವಿಕಂ. ಸೊ ಇವತ್ತಿನ ದೀಪಾವಳಿಯ ನರಕ ಚತುರ್ದಶಿಗೆ ಎಲ್ರಿಗೂ ಒಳ್ಳೆಯದಾಗಲಿ. ನರಕಾಸುರನ ವಧ ಆಗಿರೋದ್ರಿಂದ ನಿಮಗೆಲ್ಲ ಕಷ್ಟಗಳು, ಆ ನರಕಾಸುರನ ವಧ ಆದಾಗ ನಿಮ್ಮ ಕಷ್ಟಗಳೆಲ್ಲ ಪರಿವರ್ತನೆ ಆಗಿ ಎಲ್ರಿಗೂ ದೀಪಂ ಜ್ಯೋತಿ ಪರಬ್ರಹ್ಮ ಅಂತ ನಿತ್ಯ ಕಲ್ಯಾಣಿ ಆಗಿರ್ತಕ್ಕಂಥ ಜಗನ್ಮಾತೆ ಲಕ್ಷ್ಮಿ ಕತ್ತಲಿಂದ ಬೆಳಕಿಗೆ ನಿಮ್ಮ ಮನೆ ಜೀವನ ಕತ್ತಲೆಲ್ಲ ಹೋಗಿ ಬೆಳಕಲಿ ಅಂತ ಹೇಳ್ತೀನಿ. ಓಕೆ, ನೀವು ದೀಪದ ಬಗ್ಗೆ ಮಾತನಾಡ್ತಾ ಇದ್ರಿ. ದೀಪದ ಬಗ್ಗೆ ನಂದೊಂದು ಪ್ರಶ್ನೆ ಇದೆ. ಸಾಮಾನ್ಯವಾಗಿ ನೋಡಿ ಇತ್ತೀಚಿನ ದಿನಗಳಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಏನಾಗ್ಬಿಟ್ಟಿದೆ, ವೆರೈಟಿ ದೀಪಗಳು ಸಿಗ್ತಾ ಇದೆ. ಆ ವೆರೈಟಿ ದೀಪಗಳನ್ನು ತೆಗೆದುಕೊಂಡು ಬಂದು ಹಚ್ಚೋದಕ್ಕಿಂತ ಈ ಮಣ್ಣಿನ ದೀಪ ಬಹಳಷ್ಟು ಒಳ್ಳೆಯದು ಅಂತ ಕೂಡ ನಾವು ಕೇಳಲ್ಪಟ್ಟಿದ್ದೀವಿ. ಈ ಮಣ್ಣಿನ ದೀಪದಲ್ಲಿ ಯಾವ ರೀತಿಯಾದಂತಹ ಎಣ್ಣೆಯನ್ನು ನಾವು ಉಪಯೋಗ ಮಾಡಬೇಕು ಅನ್ನೋದ್ರ ಬಗ್ಗೆ? ಸಾಧಾರಣವಾಗಿ ಏನು ಅಂದರೆ ರಮ್ಯಾ, ದೀಪ ಹಚ್ಚಬೇಕಾದ್ದು ಎಲ್ಲ ನೀನಾಗಲೇ ಹೇಳಿದಾಗೆ ಒಳ್ಳೆ ಪ್ರಶ್ನೆ. ಎಲ್ಲರೂ ದೊಡ್ಡ ಶಿಖಾಮಣಿಗಳೇನು ಅಂದರೆ, ನಮ್ಮ ಜೀವನ ಕತ್ತಲು ಬೆಳಗಾಗಬೇಕು, ದಾರಿದ್ರ್ಯ ಹೋಗಬೇಕು, ನಮ್ಮ ಕರ್ಮ ಕಳಿಬೇಕು ಅನ್ನೋದಕ್ಕೆ ಕರ್ಮಣ್ಯವಾಧಿಕಾರಸ್ಯ ಮಹಾಫಲೇಶು ಕದಾಚಾರ. ಕರ್ಮ ಹೇಗೆ ಹೋಗುತ್ತೆ ಅಂದರೆ, ಧರಣಿ ಗರ್ಭ ಸಂಭೂತ ವಿದ್ಯುತ್ತಾಂಕಿತ ಸಮಪ್ರಭಂ ಕುಮಾರಶಕ್ತಿಯಶ್ಚ ಮಂಗಳಂ ಪ್ರಣಮಾಮ್ಯಹಂ. ಆ ಮಂಗಳ ಗ್ರಹದಿಂದ ಬಂದಿರತಕ್ಕಂಥ ದೀಪ, ಈ ದೀಪವನ್ನು ಧರಣಿ ಅಂದರೆ ಭೂಮಿ, ಆ ಭೂಮಿಯಲ್ಲಿರ್ತಕ್ಕಂಥ ಮಣ್ಣನ್ನೇ ತೊಗೋಬೇಕು. ಸೊ ಮಣ್ಣಿನ ದೀಪನೇ ಹಚ್ಚಬೇಕು. ನೀವೆಲ್ಲ ಎಷ್ಟು ದರಿದ್ರದವರು ಅಂದ್ರೆ ಯಾವನು ಕಂಡುಹಿಡಿದ್ನೋ ಗೊತ್ತಿಲ್ಲ, ನಾವೆಲ್ಲ ಕ್ರಿಶ್ಚಿಯನ್ ಅವರಲ್ಲ. ದಯವಿಟ್ಟು ಎಲ್ರಿಗೂ ಹೇಳ್ತಾ ಇದ್ದೀನಿ, ಅಲ್ಲೆಲ್ಲ ಹೋಗಿ ಕ್ಯಾಂಡ್ಲ್ಗಳ ದೀಪನ, ಆರೋಗದಲ್ಲ ಮೇಣದ ಬತ್ತಿ, ಕರ್ಮ ನಿಮಗದು. ಯಾವತ್ತು ದೀಪದಲ್ಲಿ ಎಣ್ಣೆ ಹಾಕಿ ನನ್ನ ಕರ್ಮವನ್ನು ಕಳಿಬೇಕು ಅಂತಲೇ ಎಣ್ಣೆಯನ್ನೇ ಹಾಕಿ ಕತ್ತಾರೆ, ಆವಾಗ ಮಹಾಲಕ್ಷ್ಮಿ ಒಲಿಯೋದು. ನೀವೇನು ಕ್ಯಾಂಡಲ್ ದೀಪ ಹಚ್ಬಿಟ್ಟೋದು ಅಲ್ಲಲ್ಲಿ ಶೋ ಇಡೋದ ಇಟ್ಕೊಳ್ಳಿ. ಎಲ್ಲಿ ಅಂದರೆ, ನಾವೆಲ್ಲ ಅಷ್ಟೊಂದು ಎಣ್ಣೆ ಹಾಕೋಕ್ಕಾಗಲ್ಲ ಅಂತ. ಇದನ್ನೆಲ್ಲ ಮಾಡ್ರನ್ನಾಗಿ ತೊಗೊಂಬರ್ತೀರಾ, ನೀರು ಮೇಲೆ ತೇಲುತ್ತೆ ಅಂತ ಅಲ್ಯೂಮಿನಿಯಂ ತರ್ತೀರಾ, ಅದರಲ್ಲಿ ಮತ್ತೆ ಕ್ಯಾಂಡಲ್ ಇರುತ್ತೆ, ಎಲ್ಲೆಲ್ಲೋ ಇಡಬೇಕು ಅಂತ ಇಟ್ಟಿರ್ತೀರಾ, ಗೋಡೆ ಮೇಲೆ ಗಿಡ ಮೇಲೆ. ನೀವು ಕನಿಷ್ಠ ಪಕ್ಷ ಈ 5 ದೀಪಗಳನ್ನಾದರೂ ಎಣ್ಣೆ ಹಾಕಿ ಹಚ್ಚಬೇಕು. ಅದನ್ನು 5 ಎಣ್ಣೆ ಮಿಶ್ರಣ ಮಾಡ್ಕೊಂಡು ಹಚ್ಬೋದು ರಮ್ಯ. ಏನು ಅಂದರೆ 5 ಥರದ ಎಣ್ಣೆಯಲ್ಲಿ ಒಂದು ತುಪ್ಪ ಮಾತ್ರ, ತುಪ್ಪದ ಬತ್ತಿನ ತುಪ್ಪದಲ್ಲಿ ನೆನೆಸ್ಕೊಂಬಿಡೋದು ಅನುಕೂಲ. ಅವತ್ತೇನೋ ಕೆಲವ್ರಿಗೆ ತುಪ್ಪದ್ದೇ ಎಣ್ಣೆ ಹಚ್ತಂದರೆ ಹಬ್ಬದ ದಿವಸ ತುಪ್ಪದ ದೀಪ ಹಚ್ಚಬೇಕು ಅಂತ ಹೇಳ್ತಾರೆ. ಅನುಕೂಲ ಇಲ್ದಿದ್ರೆ ಏನು ಮಾಡ್ತಾರೆ, ಅಟ್ಲೀಸ್ಟ್ ತುಪ್ಪ ಅನ್ನೋದ್ರ ಸವರಿ ಸಾಕು. ಮುಂದೆ ಒಂಚೂರು ಪಚ್ಕರ್ಪೂರ ಸವರಿ. ಯಾಕೆ ಪಚ್ಕರ್ಪೂರ ಸವರಬೇಕು ಅಂದರೆ, ನಮ್ಮ ಮನೆಯಲ್ಲಿ ಚಿಟ ಅನ್ನತ್ತಂತೆ. ಎಲ್ಲ ದೀಪಗಳು ಚಿಟ ಅಂದರೆ ಅದು ಮಾತಾಡ್ತಾರೆ. ನೀವು ಅನ್ಕೊಳ್ಳೋದೇನಂದರೆ, ನೀರು ಮೆತ್ಕೊಂಡಿದೆ, ಅದಕ್ಕೋಸ್ಕರ ಒದ್ದೆ ಆಗಿದೆ, ಚಿಟ ಅಂತಿದೆ. ಯಾವಾಗಲೂ ದೀಪಗಳು ಮಾತಾಡ್ಕೊಳ್ಳುತ್ತೆ ಒಂದಕ್ಕೊಂದು. ಇವ್ರ ಮನೇಲಿ ಏನೇನು ಕಷ್ಟಗಳಿದೆ, ಇವ್ರು ನಿತ್ಯ ಅನುಷ್ಠಾನ ಮಾಡ್ತೀರ ಅಂತ ದೇವರಿಗೆ ಒಪ್ಪಿಸ್ತಾರೆ ದ್ವಾರಪಾಲಕರಿದ್ದ ಹಾಗೆ. ಆಗ ಹೊಸಲ ಮೇಲಿಟ್ಟಿರೋ ದೀಪ ನಮಗೆ ಪರಿವರ್ತನೆ ಮಾಡ್ಕೊಳ್ಳೋಕ್ಕೋಸ್ಕರ ದೀಪ ಹಚ್ಚಬೇಕಾದ್ರೆ 5 ಎಣ್ಣೆಗಳನ್ನ ಹಾಕ್ಕೊತಾರೆ. ಹೊಂಗೆ ಎಣ್ಣೆ, ಬೇವಿನ ಎಣ್ಣೆ, ಎಳ್ಳೆಣ್ಣೆ, ಕಡಲೆಕಾಯಿ ಎಣ್ಣೆ ಅಂತೆಲ್ಲ ಹಾಕ್ಕೊತಾರೆ. ಇಪ್ಪಲಿ ಎಣ್ಣೆ ಅಂತ ಇರುತ್ತೆ, ಅದು ಅಕಸ್ಮಾತ್ ಕಾಡಲ್ಲಿ ಸಿಕ್ಕುತ್ತೆ, ಅದು ತೊಗೊಂಬಂದು ಹಚ್ಚಿದರೆ ನಮ್ಮಲ್ಲಿ ಏನಾಗುತ್ತೆ, ಯಾವತ್ತು ಬನ್ನಿ ಮರದ ಕೆಳಗೆ ಹಿಪ್ಪಲಿ ಎಣ್ಣೆ ದೀಪ ಹಚ್ಚಿದಾಗ ಹೊರಗಡೆ ಏನಾದರೂ
ಪೂರ್ತಿಯಾಗಿ ಮಾಟ ಮಂತ್ರ ತಂತ್ರ ನಮ್ಮ ಮನೆ ಶತ್ರುಗಳೆಲ್ಲ ಸರ್ವನಾಶವಾಗಿ ಹೋಗಲಿ, ನಮ್ಮ ಮನೆಯಲ್ಲಿರ್ತಕ್ಕಂಥವರೆಲ್ಲ ದಾರಿದ್ರ್ಯವಾಗಲಿ, ಇವ್ರನ್ನ ಕಂಡಿಷ್ಟು ಎಷ್ಟೋ ಆಗೋಗಿದೆ ಅಂತ ಹೇಳ್ತಾರೆ. ಅದೆಲ್ಲ ಹೋಗೋಕ್ಕೆ ಹಿಪ್ಪೆ ಎಣ್ಣೆ ದೀಪ ಹಚ್ಚಿದಾಗ, ಹಿಪ್ಪೆ ಎಣ್ಣೆ ನಮ್ಮಲ್ಲಿ ಹೇಳ್ತೀವಿ, ಅಲ್ಲಿ ಹಿಪ್ಲಿ ಅಂತ ಹೇಳ್ತಕ್ಕಂಥದ್ದು ಮಾಡ್ತಾರೆ. ಆ ಎಣ್ಣೆ ರೆಡಿಮೇಡ್ ಕೆಲವ್ರು ಸಿಗುತ್ತೆ, ಕೆಲವ್ರು ಸಿಗಲ್ಲ. ಸೊ 5 ಎಣ್ಣೆ ಮಿಶ್ರಣ ಅಕಸ್ಮಾತ್ ಸಿಗದೆ ಇದ್ದರೆ ತಲೆ ಕೆಡಿಸ್ಕೊಬೇಡಿ, 3 ಎಣ್ಣೆ ಆದರೂ ಹಾಕಿ. ಯಾವುದೂ ಇಲ್ಲ, ಕಡಲೆಕಾಯಿ ಎಣ್ಣೆ ಹಚ್ಕೊಳ್ಳಿ. ಎಳ್ಳೆಣ್ಣೆ ದೀಪ ಹಚ್ಚಬೇಕಾದ್ರೆ ಯಾವತ್ತೂ ಜ್ಞಾಪಕ ಇಟ್ಕೊಳ್ಳಿ, ಹರಳೆಣ್ಣೆ ದೀಪ ಮಾತ್ರ ಹಚ್ಚಕ್ಕೆ ಹೋಗ್ಬೇಡಿ ಮನೆ ಒಳಗೆ. ಗಂಡ ಹೆಂಡತಿ ಮಕ್ಕಳು ಎಲ್ಲ ಬೇರೆ ಬೇರೆ ಆಗ್ಬಿಡ್ತಾರೆ, ಛಿದ್ರ ಆಗ್ಬಿಡ್ತಾರೆ, ಹುಷಾರ್. ಅದೇನಿದ್ರು ತಂತ್ರ ಪ್ರಯೋಗ ಅಂದರೆ ಮನೆಯಿಂದ ಆಚೆ ಹತ್ತಿದ ಮಾತ್ರ ಹರಳೆಣ್ಣೆ. ಕೆಲವರು ಏನು ಗೊತ್ತಾ, ಎಣ್ಣೆ ಜೊತೆ ಹರಳೆಣ್ಣೆನೂ ಹಚ್ಕೊತಾರೆ, ತಲೆಗೆ ಹಚ್ಕೊತೀವಿ. ತಲೆಗೆ ಹಚ್ಕೊಳ್ಳೋದು ಬೇರೆ, ದಾರಿದ್ರ್ಯ ಹೋಗೋಕೆ ಅದಕ್ಕೆ ಬೇರೆ ಕತೆ ಕಾರ್ಯಕ್ರಮನೇ ಮಾಡೋಣ. ಆದರೆ ಮನೆ ಒಳಗೆ ಹರಳೆಣ್ಣೆನ ಕೆಲವರು ಸೇರಿಸ್ಬಿಡ್ತಾರೆ, ದಯವಿಟ್ಟು ಸೇರಿಸ್ಬೇಡಿ. ಮನೇಲಿ ಅದಕ್ಕೆ ಗಲಾಟೆಗಳು, ಘರ್ಷಣೆಗಳು, ಮಕ್ಕಳು ತಂದೆ ತಾಯಿಯಿಂದ ದೂರ ಆಗೋದು ಇದಕ್ಕಾಗುತ್ತೆ. ಸೊ ದೀಪ ಹಚ್ಚಬೇಕಾದ್ರೆ ಜ್ಞಾಪಕ ಇಟ್ಕೊಳ್ಳಿ, ದೀಪ ಏನಿದೆ ಆ ಬತ್ತಿ ನೋಡಬೇಕಾದ್ದು ಪೂರ್ವ ಅಥವಾ ಉತ್ತರ. ಜ್ಞಾಪಕ ಇಟ್ಕೊಳ್ಳಿ, ದೀಪ ಬತ್ತಿ ಹಚ್ಚಿರ್ತಿರಲ್ಲ ಅದು ನೋಡಬೇಕಾದ್ದು ಪೂರ್ವ ಅಥವಾ ಉತ್ತರ. ದೇವ್ರ ಮನೆ ಒಳಗಾದ್ರೂ ಅದು ಪೂರ್ವಕ್ಕೆ ನೋಡೋ ಥರ ಇಟ್ಕೊಳ್ಳಿ. ಅಕಸ್ಮಾತ್ ನಿಮಗೆ ದುಡ್ಡು ಬರ್ತಾ ಇಲ್ಲ, ತುಂಬ ದಿವಸದಿಂದ ಸಾಲ ಜಾಸ್ತಿ ಇದೆ, ಋಣಬಾಧೆ ಮಾಡಬೇಕು ಅಂಥವ್ರು ಏನು ಮಾಡಿ, ಮಣ್ಣಿನ ದೀಪದ ಕೆಳಗೆ ಫ್ರೆಶ್ ಆಗಿರೋ ಸೆಗಣಿ, ಹಸುದು ಫಸ್ಟ್ ಕ್ಲಾಸ್ ಆಗಿರೋದು, ಕಪ್ಪಿಲ್ಲ ಅಂತಿರುತ್ತೆ ಹಸು, ಆ ಹಸು ಸೆಗಣಿ ತೊಗೊಂಬಂದು ಕೆಳಗಿಟ್ಟು, ಆ ಸೆಗಣಿ ಮೇಲೆ ಒಂಚೂರು ಅರಿಶಿನ ಹಾಕಿ ಕುಂಕುಮ ಹಾಕಿ ಅದರ ಮೇಲೆ ದೀಪ ಇಡಿ, ಆಮೇಲೆ ಹಚ್ಚಿ. ಆಗ ಕಾಳಬೇರಂ ದರ್ಶಯಾಮಿ ವಾರಣಾಸ್ಯಂ ಭೈರವೋ ದೇವೋ ಸಂಸಾರ ಭಯನಾಶನಂ ಅನೇಕ ಜನ್ಮಕೃತಂ ಪಾಪಂ ದರ್ಶನೇನೆ ವಿನಶ್ಯತಿ. ಆಗ ಋಣ ತೀರುತ್ತೆ, ಸಾಲ ತೀರುತ್ತೆ, ದುಡ್ಡು ಆಕರ್ಷಣೆ ಆಗುತ್ತೆ ಅಂತ ಹೇಳ್ತೆ. ಈ ಸೆಗಣಿ ಮಾತ್ರ ಫ್ರೆಶ್ ಆಗಿರಬೇಕು. ಕೆಲವ್ರು ಏನು ಗೊತ್ತಾ, ಅಸಹ್ಯ ಅದು ಹೆಂಗೆ ತರೋದು ಅಂತ. ನಿಮ್ಗೆ ಗೊತ್ತಿಲ್ಲ, ಮೈಸೂರು ಮಹಾರಾಜರ ಮನೆಯಲ್ಲಿ ಇವತ್ತಿಗೂ ಆನೆ ಲದ್ದಿಯಲ್ಲೇ ಗಣಪತಿ ಮಾಡೋದು, ಪೂಜೆ ಮಾಡೋದು. ಮಹಾಲಕ್ಷ್ಮೀನ ಮಾಡ್ಬೇಕಾದ್ರೆ ವಿಶೇಷವಾಗಿರ್ತಕ್ಕಂಥ ಗೋಪುರ ಆನೆ ಲದ್ದಿಯಲ್ಲಿ ಮಾಡೋದು. ಅದಕ್ಕೆ ವಿಶೇಷ ಅಂದರೆ ನಾವು ಪಿಳ್ಳಾರಿ ಅಂತ ಏನು ಮಾಡ್ಕೊತೀವಿ ಗಣಪತಿನ, ಗರ್ಕೆ ಹುಲ್ಲಿಡ್ತೀವಿ, ಆ ಥರ ಮಹಾಲಕ್ಷ್ಮಿಯನ್ನು ಅದನ್ನು ಮಾಡಿ ಕೆಂಪು ವಸ್ತ್ರದಲ್ಲಿ ಪಕ್ಕದಲ್ಲೆಲ್ಲ ಕವಡೆ ಇಟ್ಟು, ಮಣ್ಣಿನ ಹಂಟೆ ದೀಪದ ಕೆಳಗೆ ಸೆಗಣಿ ಇಟ್ಟು, ಆ ದೀಪವನ್ನು ಹಚ್ಚಿ ಕಾಳಭೈರವ ದರ್ಶಯಾಮಿ. ದೀಪ ಹಚ್ಚಕ್ಕೆ ಮೊದಲು ಬರೀ ಮಣ್ಣೋದು, ದೀಪ ಹಚ್ಚಿದ ಮೇಲೆ ಅರಿಶಿನ ಕುಂಕುಮ ಮಾಡಬೇಕು. ನೀವು ದೀಪಕ್ಕೇ ಅರಿಶಿನ ಕುಂಕುಮ ಮಾಡಬೇಕು. ಆಗ ಸ್ವಯಂ ಕಾಳಬೇರೋ ಬರ್ತಾನಂತೆ, ದೀಪದಲ್ಲೇ ಅವನು ಬಂದು ನೆಂತಿರ್ತಾನೆ. ಸೊ ನಿಮಗೆ ಋಣ ತೀರಿಸಬೇಕಾದ್ರೆ ಯಾರ್ಯಾರು ಅಕಸ್ಮಾತ್ ಇದೆ, ದೇವ್ರ ಮನೆಯಲ್ಲಾದರೂ ಸೆಗಣಿ ಇಟ್ಟು ಅದ್ರ ಮೇಲೆ 2 ದೀಪ ಇಡಿ, ಇಲ್ಲ ಹೊಸಲ್ ಮೇಲೆ ಸೆಗಣಿ ಇಟ್ಟಾದರೂ ಇಡಿ, ಇಲ್ವಾ ತುಳಸಿ ಕಟ್ಟೆ ಹತ್ರ ಸೆಗಣಿ ಇಟ್ಟು ಇಡಿ. ದೀಪ ಮಾತ್ರ ಬತ್ತಿ ನೋಡಬೇಕಾದ್ದು ಪೂರ್ವ ಉತ್ತರ. ದುಡ್ಡು ಸಾಲ ತೀರಬೇಕು, ದುಡ್ಡು ಬರಬೇಕು ಅಂದರೆ ಜ್ಞಾಪಕ ಇಟ್ಕೊಳ್ಳಿ, ಎಲ್ಲನೂ ಈಶಾನ್ಯ ಮೂಲ, ಈಶಾನ್ಯಸ ಸರ್ವಭೂತಾನ. ಪೂರ್ವನೂ ಅಲ್ಲ, ಉತ್ತರನೂ ಅಲ್ಲ, ಈಶಾನ್ಯಕ್ಕೆ ನೋಡಿ. ಇದು ರಹಸ್ಯ ಅಂದ್ಬಿಟ್ಟು ಪಾಪ ನಿಮಗೆ ಟಿ ವಿಲೇ ಹೇಳ್ಬಿಟ್ಟಿದ್ದೀನಿ, ಇರಲಿ. ಆದರೂ ಸಹ ಮಾಡಿದಾಗ ಎಲ್ಲರೂ ಚೆನ್ನಾಗಿರಲಿ ಅನ್ನೋ ಭಾವನೆ. ಸರಿ ಗುರುಜಿ, ಕಾರ್ಯಕ್ರಮವನ್ನು ಮುಂದುವರಿಸೋಣ, ಒಂದು ವಿರಾಮ ತೆಗೆದುಕೊಂಡು ವಾಪಸ್ ಬರೋಣ. ವೀಕ್ಷಕರೇ, ಮಹಾಲಕ್ಷ್ಮಿಯನ್ನು ಯಾವ ರೀತಿಯಾಗಿ ಆರಾಧನೆ ಮಾಡಬೇಕು ಮತ್ತು ಪೂಜಾ ವಿಧಿವಿಧಾನಗಳು ಯಾವ ರೀತಿಯಾಗಿ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಾ ಇದ್ವಿ. ಇನ್ನಷ್ಟು ಮಾಹಿತಿಯನ್ನು ತಿಳಿಸ್ತೀವಿ, ಆದರೆ ಅದಕ್ಕೂ ಮುನ್ನ ಒಂದು ಪುಟ್ಟ ವಿರಾಮ.